ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾಗಿ ಎರಡು ವಿಶೇಷವಾದಂಥ ಬಿಲ್ವ ಪತ್ರೆ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ಬಿಲ್ವ ಪತ್ರೆಯ ಇದರಲ್ಲಿ ನಿಮಗೆ 3 ಎಲೆ ಕಾಣಿಸ್ತಿರ್ಬೋದು, ಹಾಗೆ ಇನ್ನೊಂದು ಬಿಲ್ವ ಪತ್ರೆಯಲ್ಲಿ ನಿಮಗೆ 5 ಎಲೆ ಕಾಣಿಸ್ತಿರ್ಬೋದು. ನೀವೇನು ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ಶಿವನನ್ನು ಜ್ಞಾನ ಮಾಡಿಕೊಂಡು, ಅಂದರೆ ಶಿವನ ಒಂದು ಮಂತ್ರವನ್ನು ನೆನೆಸ್ಕೊಂಡಾಗಲಿ ಅಥವಾ ಶಿವನ ಒಂದು ಮೂರ್ತಿಯನ್ನು ನೆನೆಸ್ಕೊಂಡು, ಅಂದರೆ ಫೋಟೋನ ನೆನೆಸ್ಕೊಳ್ಳೋದಾಗಲಿ ನೆನೆಸ್ಕೊಳ್ತಾ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ಒಂದು ಎಲೆಯನ್ನು ನೀವು ಆರಿಸ್ಬೇಕಾಗತ್ತೆ. ಅಂದರೆ ಇದರಲ್ಲಿ ಈ ಒಂದು ಬಿಲ್ವ ಪತ್ರೆಯನ್ನು ನೀವು ಆರಿಸ್ಬೇಕಾಗತ್ತೆ. ನಿಮ್ಮ ಕಣ್ಮುಚ್ಕೊಂಡು ನೀವು ನೆನೆಸ್ಕೊಂಡು ಕಣ್ಬಿಟ್ಟಾಗ ನಿಮಗೆ ಯಾವ ಒಂದು ಬಿಲ್ವಪತ್ರೆ ನಿಮಗೆ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೆ ಅದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ವಿಶೇಷವಾಗಿ ನಾನು ಇದರ ಪ್ರಕಾರ ನಿಮಗೆ ಸದ್ಯದಲ್ಲಿ ಸಿಗುವಂತಹ ಒಂದು ಒಳ್ಳೆಯ ಒಂದು ಸುದ್ದಿ ಆಗಲಿ ಅಥವಾ ಸದ್ಯದಲ್ಲೇ ಸಿಗುವಂಥ ಒಂದು ಸಿಹಿ ಸುದ್ದಿ ಆಗಲಿ ಅದು ಯಾವುದು, ಹಾಗೆ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ವಿಷಯ ಅಥವಾ ಹೊಸ ಒಂದು ಬದಲಾವಣೆಗಳು ಆಗುತ್ತೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ನಮಗೆ ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು 3 ಎಲೆ ಇರುವಂಥ ಒಂದು ಬಿಲ್ಪತ್ರೆಯನ್ನು ನೀವು ಆಯ್ಕೆ ಮಾಡಿದರೆ ಈ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ನೀವು ಯಾವುದಾದ್ರು ಒಂದು ಸಡನ್ನಾಗಿ ನಿಮಗೆ ಏನೋ ಒಂದು ಒಳ್ಳೆಯದಾಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ವಿಶೇಷವಾಗಿ ನೀವೇನೋ ಒಂದು ಯಾವುದಾದ್ರು ಒಂದು ವಸ್ತುಗೆ ಅಥವಾ ಯಾವುದಾದ್ರು ಒಂದು ಸ್ಟಾಕ್ ಮಾರ್ಕೆಟ್ಗಳಿಗೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂಥ ಒಂದು ವಿಷಯದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ಯಾವುದೋ ಒಂದು ಚಿನ್ನಾಭರಣ ಮೇಲೆ ಆಭರಣದ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ, ಅಥವಾ ಏನಾದರೂ ಒಂದು ವಿಷಯಕ್ಕೆ ನೀವೊಂದು ಸೈಟನ್ನು ತೊಗೊಂಡಿರ್ತೀರಾ, ತುಂಬ ದಿನದಿಂದ ಅದನ್ನು ಮಾರಬೇಕು ಅಂತ ಹೋಗ್ತಿರ್ತೀರಾ, ಅದು ತುಂಬ ನಿಮಗೆ ಅಡೆತಡೆಗಳು ಆಗ್ತಾ ಇರುತ್ತೆ. ಇಂಥ ಒಂದು ಸಾಕಷ್ಟು ಘಟನೆಗಳು ನಿಮಗೆ ಆಗ್ತಿರ್ಬೋದು. ಇದರಲ್ಲಿ ಯಾವುದಾದ್ರು ಒಂದು ಘಟನೆ ಬರೀ ಹಣಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ನಿಮಗೆ ಆರ್ಥಿಕವಾಗಿಯೇ ನಿಮಗೆ ಲಾಭ ಆಗ್ತಿರೋದು ಅದಂತೂ ಪಕ್ಕ. ಆದರೆ ಕೇವಲ ಹಣ ಅಲ್ಲ, ನಿಮಗೆ ಸೈಟಿಂದ ಆದರೂ ಆಗಲಿ ಅಥವಾ ಸ್ಟಾಕ್ ಮಾರ್ಕೆಟಿಂದ ಆದರೂ ಆಗಲಿ ಅಥವಾ ಯಾವುದಾದ್ರು ಒಂದು ವಿಷಯದಲ್ಲಿಂದ ನಿಮಗೆ ಅಧಿಕ ಲಾಭ ಬರುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಅಂದರೆ ನೀವು ಸೈಟ್ ಅಂತ ವಿಷಯಕ್ಕೆ ಬಂದಾಗ ನೀವು ತುಂಬ ದಿನದಿಂದ ಮಾರಬೇಕು ಅಂತ ಅಂದ್ಕೊಂಡಿರ್ತೀರ, ಮಾರೋಕ್ಕಾಗ್ತಿರೋದಿಲ್ಲ. ಅದೇನಾಗುತ್ತೆ ಅಂದರೆ ಸಡನ್ನಾಗಿ ಅದರ ಒಂದು ಬೆಲೆ ನಿಮಗೆ ಹೆಚ್ಚಾಗುತ್ತೆ ಅಥವಾ ಒಂದು ಒಳ್ಳೆಯ ಬೆಲೆಗೆ ಮಾರಾಟ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದೇ ರೀತಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ನೀವು ಅದನ್ನು ತುಂಬ ದಿನದಿಂದ ಅದನ್ನು ಮಾರಬೇಕು, ನೀವು ಸ್ಟಾಕ್ಸ್ನ ಮಾರಬೇಕು ಅಂತ ಅಂದ್ಕೊಂಡಿರ್ತೀರ, ಯಾವುದೋ ಒಂದು ಕಾರಣಾಂತರಗಳಿಂದ ಅದನ್ನು ಮಾರೋಕ್ಕೆ ಆಗಿರೋದಿಲ್ಲ. ಸಡನ್ನಾಗಿ ಏನಾಗುತ್ತೆ ಅಂದರೆ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಒಂದು ಸ್ಟಾಕ್ ವ್ಯಾಲ್ಯೂಸ್ಗೆ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೆಚ್ಚಿನ ಒಂದು ಲಾಭಕ್ಕೆ ನೀವು ಮಾರಾಟ ಮಾಡುವಂಥ ಒಂದು ಸಾಧ್ಯತೆಗಳು ನಿಮಗೆ ಹೆಚ್ಚಾಗುತ್ತೆ. ಈ ರೀತಿ ಸಡನ್ನಾಗಿ ನಿಮಗೆ ಯಾವುದಾದ್ರು ಒಂದು ವಿಷಯದಲ್ಲಿ ಲಾಭಗಳಾಗೋದು ಆಗಲಿ ಅಥವಾ ಯಾವುದಾದ್ರು ಒಂದು ವಿಷಯದಿಂದ ನಿಮಗೆ ಹಣ ಸಿಗೋದಾಗಲಿ ಆಗುತ್ತೆ. ಇನ್ನು ವಿಶೇಷವಾಗಿ ನೀವು ಈ ಒಂದು ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ನೀವೇನು ನೆನ್ಪಿಟ್ಕೊಬೇಕು ಅಂದರೆ ನಿಮಗೆ ಯಾವುದಾದ್ರು ಒಂದು ಸಿಚುವೇಶನ್ ನಿಮಗೆ ಈ ಥರ ಬಂದರೂ ಕೂಡ, ಅಂದರೆ ಏನೋ ಒಂದು ಮೋಸ ಮಾಡೋವಂಥದ್ದಾಗಲಿ ಅಥವಾ ಯಾವುದಾದ್ರು ಒಂದು ಅತಿ ಆಸೆ ಆಗುವಂಥ ಒಂದು ಅಥವಾ ಅತಿ ಆಸೆ ನಿಮಗೆ ತೋರಿಸೋವಂಥ ಒಂದು ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಇರ್ಬೋದು. ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ, ಅತಿ ಆಸೆ ಪಡೋಕ್ಕೆ ಹೋಗಬೇಡಿ. ನಿಮಗೇನು ಸಿಗುತ್ತೆ ಅಥವಾ ನೀವು ಯಾವುದನ್ನು ನೀವು ಡಿಸರ್ವ್ ಮಾಡ್ತೀರಾ ಅಂತ ನಿಮಗೆ ಅನಿಸುತ್ತೋ ಅದಕ್ಕೆ ಮಾತ್ರ ನೀವು ಆಸೆ ಪಟ್ಟರೆ ಒಳ್ಳೆಯದು. ಅದನ್ನು ಬಿಟ್ಟು ಅತಿ ಆಸೆ ಪಟ್ಟು ಅಥವಾ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಬಂದರೂ ಕೂಡ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಒಳ್ಳೆಯ ಕಾಲ ಅನ್ನೋದು ಬರ್ತಾ ಇದೆ, ನಿಮಗೆ ಒಳ್ಳೆಯದೇನೋ ಒಂದು ಆಗ್ತದೆ ಅಂದರೆ ಅದಕ್ಕೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಅಥವಾ ಕೆಲವೊಂದು ಕೆಟ್ಟ ವಿಷಯಗಳು ಕೂಡ ಅಕ್ಕಪಕ್ಕ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಅಂಥ ಒಂದು ಕೆಟ್ಟ ವಿಷಯಗಳಿಗೆ ಅಥವಾ ಅಂಥ ಒಂದು ಕೆಟ್ಟ ಸಂಘಕ್ಕೆ ನೀವು ಸೇರದೇ ಇದ್ದರೆ ಒಳ್ಳೆಯದು. ಒಳ್ಳೆಯ ಒಂದು ಕೆಲಸಗಳನ್ನ ಮಾಡಿ, ಹಾಗೆ ಇದರಿಂದ ನಿಮಗೆ ಒಳ್ಳೆಯ ಒಂದು ಕರ್ಮಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು, ಅಥವಾ ಒಳ್ಳೆಯ ಒಂದು ಫಲಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ವೇಟ್ ಮಾಡಿ. ಏನೋ ಒಂದು ಕೆಲಸ ಮಾಡ್ತಿದ್ದೀರಾ, ಏನೋ ಒಂದು ಕಷ್ಟಪಡ್ತಿದ್ದೀರಾ ಅಂದರೆ ಅದೇ ರೀತಿ ಕಷ್ಟವನ್ನು ಪಡಿ, ಅದೇ ರೀತಿ ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾಯಿರಿ. ನಿಮ್ಮ ಒಂದು ಒಳ್ಳೆತನದ ಮೇಲೆ ಅಥವಾ ನಿಮ್ಮ ಒಂದು ಒಳ್ಳೆಯ ಒಂದು ವಿಷಯದ ಮೇಲೆ ನೀವು ವರ್ಕ್ ಮಾಡ್ತಾ ಹೋದರೆ ನಿಮಗೆ ಒಂದಲ್ಲ ಒಂದಿನ ನಿಮಗೆ ಒಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅಥವಾ ಒಂದು ಒಳ್ಳೆಯ ಒಂದು ನೀವು ಅಂದ್ಕೊಂಡಂಥ ಸಕ್ಸಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು.
ಇನ್ನು ಇನ್ನೊಂದು ಒಳ್ಳೆ ವಿಷಯ ಏನು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮಗೆ ಇಲ್ಲಿವರೆಗೂ ಏನಾಗುತ್ತೆ ಅಂದರೆ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಗಲಿ ಅಥವಾ ಒಂದು ಕಮಿಟ್ಮೆಂಟ್ಸ್ ಆಗಲಿ ಇಂಥ ಸಾಕಷ್ಟು ಒಂದು ಹೊರೆ ನಿಮ್ಮ ಮೇಲಿತ್ತು. ಏನೋ ಒಂದು ಕಮಿಟ್ಮೆಂಟ್ಸ್, ಏನೋ ಒಂದು ಗಾಡಿ ತೊಗೊಂಡಿರ್ತೀರ, ಅದರ ಒಂದು ಸಾಲದ ಒಂದು ಹೊರೆ ಆಗಲಿ, ಅಥವಾ ಏನೋ ಒಂದು ಫ್ಯಾಮಿಲಿಯಲ್ಲಿ ಏನೋ ಒಂದು ಸಾಲ ಮಾಡ್ಕೊಂಡಿರ್ತಾರೆ, ಅದರ ಒಂದು ಹೊರೆ ನಿಮ್ಮ ಮೇಲಿರುತ್ತೆ. ಇಂಥ ಸಾಕಷ್ಟು ಘಟನೆಗಳು ಅಥವಾ ನಿಮ್ಮ ಲೈಫ್ಗೆ ನೀವು ರಿಲೇಟ್ ಮಾಡ್ಕೊಬೋದು ಯಾವ ರೀತಿ ಅಂತ. ಏನೋ ಒಂದು ಪ್ರಾಬ್ಲಮ್ಸು ಅಥವಾ ಏನೋ ಒಂದು ಹೊರೆ ಅನ್ನೋದು ನಿಮ್ಮ ಮೇಲಿರುತ್ತೆ. ಆ ಒಂದು ಹೊರೆಯ ಭಾರ ನಿಮ್ಮ ಮೇಲಿಂದ ಇಳಿದು ಹೋಗುತ್ತೆ, ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಈ ಒಂದು ಗಾಡಿಯ ಒಂದು ವಿಷಯ ಆಗಲಿ ಅಥವಾ ನಿಮ್ಮ ಸಂಬಳ ಜಾಸ್ತಿ ಆಗೋದಾಗಲಿ ಅಥವಾ ಏನಾದರೂ ಒಂದು ಒಳ್ಳೆಯದಾಗಿ ನಿಮಗೆ ಅದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏನಾದರೂ ಒಂದು ಒಳ್ಳೆಯ ಒಂದು ಘಟನೆಗಳು ನಡೆದು ನಿಮಗೆ ಆ ಒಂದು ಹೊರೆ ಅನ್ನೋದು ನಿಮಗೆ ಕಮ್ಮಿ ಆಗುತ್ತೆ, ನಿಮಗೆ ಜಾಸ್ತಿ ಅಂತ ಅನಿಸಲ್ಲ. ಇಂಥ ಒಂದು ಒಳ್ಳೆಯ ಘಟನೆಗಳು ನಿಮ್ಮ ಜೀವನದಲ್ಲಿ ಬರುವಂಥ ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಇನ್ನೊಂದು ವಿಷಯ ನೀವೇನು ನೆನ್ಪಿಟ್ಕೊಬೇಕು, ಈ ಒಂದು ಸಮಯದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಿದೆ ಅಥವಾ ಒಳ್ಳೆಯದೇನೋ ಆಗ್ತಿದೆ ಅಂದರೆ ಅದನ್ನು ನೀವು ಹೆಚ್ಚಾಗಿ ನಿಮ್ಮ ಅಕ್ಕಪಕ್ಕ ಇರುವಂಥ ಒಂದು ವ್ಯಕ್ತಿಗಳ ಜೊತೆ ಅಥವಾ ನಿಮ್ಮ ರಿಲೇಟಿವ್ಸ್ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿ. ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಜೊತೆ ಮಾತ್ರ ಶೇರ್ ಮಾಡ್ಕೊಬೋದು, ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಶೇರ್ ಮಾಡ್ಕೊಬೋದು. ಯಾಕಂದರೆ ಕ್ಲೋಸ್ ಇರ್ಬೋದು, ಅವ್ರು ನಿಮ್ಮ ಮನೆಯವರಾಗಿರ್ತಾರೆ, ಹಾಗಾಗಿ ಅವ್ರ ಜೊತೆ ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ. ಅದು ಕೂಡ ನಿಮ್ಮ ಸಹೋದರ ಸಹೋದರಿಯರು ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ನಿಮಗೆ ಇದ್ದರೆ ಮಾತ್ರ ನೀವು ಶೇರ್ ಮಾಡ್ಕೊಬೋದು. ಕೆಲವೊಂದು ಸತಿ ನಮ್ಮ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿದ್ರೆ ನಮಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಅವ್ರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂದರೆ ಮಾತ್ರ ಅವ್ರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಏನೋ ಒಳ್ಳೆಯದಾಗ್ತಿದೆ ಅಂದರೆ ಬೇರೆಯವರು ನಿಮ್ಮನ್ನ ಎಳೆದುಬಿಟ್ಟು ಎಳೆದು ನಿಮ್ಮನ್ನ ಮತ್ತೆ ಕೆಳಗಡೆ ತರಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಎದುರುಗಡೆ ನಿಮ್ಮ ನೋಡೋಕ್ಕೆ ನಿಮಗೆ ಎಲ್ಲರೂ ಕೂಡ ಒಳ್ಳೆಯವರೇ ಅಂತ ಅನ್ನಿಸ್ತಾರೆ, ಬಟ್ ಹಿಂದೆಯಿಂದ ನಿಮಗೆ ಕೆಟ್ಟದ್ದು ಬಯಸುವಂಥ ಒಂದು ಸಾಕಷ್ಟು ವ್ಯಕ್ತಿಗಳು ನಿಮ್ಮ ಜೊತೆ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ನಾನು ಈ ಒಂದು ಎಚ್ಚರಿಕೆಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಹಾಗಾಗಿ ಏನೇ ಒಂದು ಸಕ್ಸಸ್ ಬಂದರೂ ಕೂಡ, ಏನೇ ಒಂದು ಒಳ್ಳೆಯದಾದರೂ ಕೂಡ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೆ ನೀವು ಹೋಗಬೇಡಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಎರಡನೇದಾಗಿ ನೀವು 5 ಎಲೆ ಇರುವಂಥ ಒಂದು ಬಿಲ್ವಪತ್ರೆಯನ್ನು ನೀವು ಆಯ್ಕೆ ಮಾಡಿದರೆ ನಿಮಗೆ ವಿಶೇಷವಾಗಿ ಏನಪ್ಪ ಅಂದರೆ ನೀವು ಆದಷ್ಟು ಏನು ಮಾಡಬೇಕು ಅಂದರೆ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ನಿಮಗೂ ಕೂಡ ಒಂದು ಒಳ್ಳೆಯ ಸುದ್ದಿಯೇ ಬರುತ್ತೆ. ನಾವು ಒಳ್ಳೆಯ ಸುದ್ದಿ ಬಗ್ಗೆ ಮಾತ್ರ ಈ ಒಂದು ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯ ಸುದ್ದಿಯೇ ಸಿಗುತ್ತೆ. ಬಟ್ ಆದರೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಮುಂಚೆ ನಂಬರ್ 1ಗೆ ಹೇಳಿದವ್ರಿಗೆ ಸ್ವಲ್ಪ ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ. ಆದಷ್ಟು ಬೇಗನೆ ಅವ್ರಿಗೆ ಈ ಒಂದು ಫಲ ಅನ್ನೋದು ಸಿಗುತ್ತೆ. ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ಒಂದು 2ರಿಂದ 3 ತಿಂಗಳು ಟೈಮ್ ಹಿಡಿಬೋದು. ಈ ಒಂದು ಕಾರಣದಿಂದಾಗಿ ನೀವೇನು ಮಾಡಬೇಕು ಅಂದರೆ ನೀವು ಏನು ಕೆಲಸವನ್ನು ಮಾಡ್ತಿದ್ದೀರಾ ಕರೆಂಟಾಗಿ, ಅಂದರೆ ಇವಾಗ ಸದ್ಯಕ್ಕೆ ಏನು ಕೆಲಸವನ್ನು ಮಾಡ್ತಿದ್ದೀರಾ ಅಥವಾ ಯಾವ ಒಂದು ಕೆಲಸದ ಮೇಲೆ ನೀವು ವರ್ಕ್ ಮಾಡ್ತಿರ್ತೀರ, ನೀವು ಅದನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾವುದೇ ಒಂದು ಅತ್ಯಾಸೆ ಇಲ್ಲದೆ ಅಥವಾ ಯಾವುದೇ ಒಂದು ನಿಮ್ಮ ಒಂದು ಬೆಳವಣಿಗೆ ಬಗ್ಗೆ ಆಗಲಿ ಅಥವಾ ನಿಮಗೆ ಏನಾದರೂ ಒಂದು ಒಳ್ಳೆಯದಾಗ್ತಿದೆ ಅಂತ ನೀವು ಇನ್ನೊಬ್ಬರ ಹತ್ರ ನೀವು ಶೇರ್ ಮಾಡ್ಕೊಳ್ಳೋದನ್ನ ಕೂಡ ಮಾಡಬಾರ್ದು. ಈ ರೀತಿ ನೀವು ಮಾಡ್ತಾ ಹೋದರೆ ನಿಮಗೆ ಆದಷ್ಟು ಬೇಗ ನಿಮಗೆ ಈ ಒಂದು ಪ್ರತಿಫಲ ಅಥವಾ ಒಳ್ಳೆಯ ಒಂದು ಸುದ್ದಿ ಅನ್ನೋದು ನಿಮಗೆ ಸಿಗುತ್ತೆ. ಕೆಲಸದಲ್ಲಿ ನೀವು ಏನಾದರೂ ಒಂದು ಕೆಲಸ ನೋಡ್ತಿದ್ದೀರಾ ಅಥವಾ ಕೆಲಸಕ್ಕೋಸ್ಕರ ನೀವು ಟ್ರೈ ಮಾಡ್ತಿರ್ತೀರಾ ಅಥವಾ ಇನ್ನು ಕೆಲವೊಬ್ಬರು ಏನೋ ಒಂದು ಎಕ್ಸಾಮ್ ಬರೆದಿರ್ತೀರಾ, ಅದರ ಒಂದು ರಿಸಲ್ಟ್ಗೆ ಕಾಯ್ತಿರ್ತೀರಾ. ಗೌರ್ಮೆಂಟ್ ಎಕ್ಸಾಮ್ ಆಗಲಿ ಅಥವಾ ಯಾವುದೋ ಒಂದು ಎಕ್ಸಾಮ್ಗಳಿಗಾಗಲಿ ಅದರಿಂದ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರೋದಾಗಲಿ ಅಥವಾ
ಒಳ್ಳೆಯ ಒಂದು ಕೆಲಸ ಸಿಗೋದಾಗಲಿ ಇಂಥ ಸಾಕಷ್ಟು ಘಟನೆಗಳು ನಿಮಗೆ 2-3 ತಿಂಗಳ ಒಳಗಡೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ನಾನು ಮುಂಚೆನೇ ಹೇಳಿದಾಗೆ ನಿಮ್ಮ ಸಕ್ಸಸ್ ಬಗ್ಗೆ ನೀವು ಹೆಚ್ಚಾಗಿ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲೂ ಕೂಡ. ಇದರಿಂದ ನಿಮ್ಮನ್ನ ಮುಂಚೆ ಅವ್ರಿಗೂ ಕೂಡ ಹೇಳಿದೆ, ನಿಮಗೂ ಕೂಡ ಹೇಳ್ತಿದ್ದೀನಿ, ಕಾಲು ಎಳೆಯೋಕ್ಕೆ ಟ್ರೈ ಮಾಡ್ತಾರೆ ಹೊರತು ನಿಮಗೆ ಪ್ರೋತ್ಸಾಹ ಮಾಡೋವಂಥ ಒಂದು ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಇರೋದಿಲ್ಲ. ಈ ಒಂದು ಕಾರಣದಿಂದಾಗಿ ನೀವೇನು ಸಾಧನೆ ಮಾಡ್ತೀರಾ ಅದರಿಂದ ನೀವು ಸಂತೋಷವಾಗಿರಿ ಹೊರತು ಇನ್ನೊಬ್ಬರ ಹತ್ರ ಆ ಸಂತೋಷವನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಹೆಚ್ಚಾಗಿ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಸೊ ಆದಷ್ಟು ಇದನ್ನು ನೀವು ಇದು ಮಾಡಬೇಕಾಗತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ 2-3 ತಿಂಗಳು ನಿಮಗೆ ಕಷ್ಟ ಆಗ್ಬೋದು, ಬಟ್ ನಂತರ ನಿಮಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಸಾಕಷ್ಟು ವಿಚಾರಗಳನ್ನ ನಾನು ಈಗ ತಿಳಿಸ್ತೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.